ನಮಸ್ಕಾರ ಎಲ್ಲರಿಗೂ. ಬೈಕು ಕಾರು ಇದನ್ನೆಲ್ಲ ಇಷ್ಟಪಡೋಂಥವ್ರಿಗೆ ಒಂದು ಕಾರನ್ನ ನನ್ನ ಫ್ಯಾಮಿಲಿಗೆ ಇದು ಬಂತು ಅಂತಂದ್ರೆ ಒಂದು ಆಡ್ ಆನ್ ಆಗುತ್ತೆ, ಸಮಾಜದಲ್ಲಿ ನಂದೊಂದು ಅಂತಸ್ತು ಕೂಡ ಇದರಿಂದ ವರ್ಚಸ್ಸಾಗತ್ತೆ ಅಂತ ಅನ್ಕೊಂಡು ಲೈಫ್ ಲಾಂಗ್ ನಾನು ಆರಾಮಾಗಿರ್ಬೋದು ಅಂತ ಅನ್ಕೊಂಡವ್ರಿಗೆ ನೆನ್ನೆ ಒಂದು ಶಾಕು ಕರ್ನಾಟಕ ಸರ್ಕಾರದಿಂದ ಸಿಕ್ಕಿದೆ. ಅದೇನು ಅಂತಂದ್ರೆ 15 ವರ್ಷಗಳಿಂದ ಮೇಲ್ಪಟ್ಟಂತ ಗಾಡಿಗಳನ್ನ ಅಥವಾ ಯಾವುದೇ ಕಾರ್ ಆಗಿರ್ಬೋದು ಅವುಗಳನ್ನ ಸ್ಕ್ರಾಪ್ಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಒಂದು ನ್ಯೂಸ್ ಬಂದಿದೆ. ಒಂದು ಎಮೋಷನ್ ಇರುತ್ತೆ ಆ ಗಾಡಿಗಳ ಮೇಲೆ. ಏನಪ್ಪ ಇದು ಸಡನ್ ಆಗಿ ಇಷ್ಟು ವರ್ಷ ನಮ್ಮ ಹತ್ರ ಇದ್ದಿದ್ದನ್ನ ನಾನು ಸ್ಕ್ರಾಪ್ಗೆ ಹಾಕಬೇಕು ಅಂತಂದ್ರೆ ಏನು ಎತ್ತನ ಕಂಪ್ಲೀಟ್ ಡೌಟ್ಸ್ ನಿಮ್ಗಿರುತ್ತೆ. ಅದನ್ನೆಲ್ಲನೂ ಕೂಡ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಅಂತಾನೆ ನಾನು ಬಂದಿದ್ದೀನಿ. ಡೈರೆಕ್ಟ್ ಆಗಿ ಒಂದು ವಿಚಾರ ಇದೆ, ಅದನ್ನು ಓದ್ಬಿಡ್ತೀನಿ. ಅದನ್ನು ಓದಿದ್ರೆ ನಿಮಗೆ ಒಂದಷ್ಟು ಐಡಿಯಾಸ್ ಗೊತ್ತಾಗುತ್ತೆ. 1.38 ಕೋಟಿ ಎಷ್ಟು 1.38 ಕ್ರೋರ್ಸ್ ವಾಹನಗಳನ್ನ ಗುಜರಿಗೆ ಹಾಕಬೇಕೆಂಬ ಒತ್ತಾಯನ ಕೇಳಿಬಂದಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಏರಿಕೆ ಆಗ್ತಲೇ ಇರೋದ್ರಿಂದ ಹಳೆಯ ವಾಹನಗಳು ಮಾತ್ರ ಇನ್ನೂ ಸಂಚಾರ ನಿಲ್ಲಿಸಿಲ್ಲ. ಇದರಿಂದ ವಾಯು ಮಾಲಿನ್ಯ ಹೆಚ್ಚಳವಾಗಿ ಆಗ್ತಾ ಇದೆ ಅನ್ನೋ ಆರೋಪ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಕೋಟ್ಯಾಂತರ ವಾಹನಗಳು ರಸ್ತೆಯಲ್ಲಿ ಇನ್ನೂ ಕೂಡ ಓಡ್ತಾ ಇದೆ, ಅಂದ್ರೆ ಅದರ ಅವಧಿ ಮೀರಿದ್ರು ಕೂಡ. ಇಂತಹ ವಾಹನಗಳ ಮಾಲೀಕರಿಗೆ ರಾಜ್ಯ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಶಾಕ್ನ ಕೊಟ್ಟಿದ್ದಾರೆ. ವಾಹನವೊಂದನ್ನ 15 ವರ್ಷ ಸುಸ್ಥಿತಿಯಲ್ಲಿ ಇಟ್ಕೊಂಡು ಓಡಿಸಬಹುದು, ಆದ್ರೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ 5 ವರ್ಷಗಳ ವಿನಾಯಿತಿಯನ್ನ ನೀಡಲಾಗಿದೆ. ಆದ್ರೆ ಸರ್ಕಾರಿ ವಾಹನಗಳನ್ನ ಬಳಸೋ ಹಂಗಿಲ್ಲ. ಅಂದ್ರೆ ಏನು 15 ವರ್ಷ ಹಳೇದಾಗಿರ್ತಕ್ಕಂಥ ಗಾಡಿಗಳನ್ನ ಬಳಸಬಾರ್ದು, ಅದನ್ನ ಗುಜರಿಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದು ಸರ್ಕಾರದ ವಾಹನಗಳಿಗೆ ಮಾತ್ರ. ಯಾವುದಪ್ಪ ಸರ್ಕಾರ ವಾಹನಗಳು ಅಂತಂದ್ರೆ ಪೊಲೀಸ್ ಜೀಪ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ಸ್ ಗಾಡಿಗಳಾಗಿರ್ಬೋದು. ನೀವು ನೋಡ್ಬೋದು ತುಂಬಾ ಡಿಪಾರ್ಟ್ಮೆಂಟ್ಗಳಲ್ಲಿ ಹಳೆಯ ಗಾಡಿಗಳು ಇನ್ನೂ ಓಡಾಡ್ತಾ ಇದೆ. ಅದು ಹೋಯ್ತು ಅಂತಂದ್ರೆ ಹೊಗೆ ಬೀರ್ಕೊಂಡು ಹೋಯ್ತಾ ಇರ್ತದೆ. ಸೊ ಇದನ್ನ ಯಾರು ಕ್ವಶನ್ ಮಾಡಲ್ಲ ಅನ್ನೋದೊಂದು ಗೊಂದಲ ಇತ್ತು ಗೊತ್ತಾ. ಸೊ ಅದಕ್ಕೆ ಇವಾಗ ಉತ್ತರ ಸಿಕ್ದಂಗಾಯ್ತು. ಏನು ಗೌರ್ನಮೆಂಟ್ ವೆಹಿಕಲ್ಗಳಿದ್ವೋ ಅವೆಲ್ಲನೂ ಕೂಡ ಜಪ್ತಿ ಅಂದ್ರೆ ಸ್ಕ್ರಾಪ್ಗೆ ಹಾಕ್ತಾ ಇದೀವಿ ಅಂತ ಒಂದು ಇಲ್ಲಿ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ಕಮರ್ಷಿಯಲ್ ವೆಹಿಕಲ್ಗಳಿಗೆ ಈಗೇನು ಗೂಡ್ಸ್ ವೆಹಿಕಲ್ಗಳು ಇದೆಯಲ್ಲ, ಲಾರಿಗಳಾಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಆಟೋಗಳಾಗಿರ್ಬೋದು, ಎಲ್ಲೋ ಬೋರ್ಡ್ ನೀವು ನೋಡ್ತಾ ಇದ್ದೀರಲ್ಲ, ಇವುಗಳಿಗೆ ಇನ್ನೂ 5 ವರ್ಷ ನೀವು ಓಡಿಸ್ಬೋದಪ್ಪ, ನಿಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ವೆಹಿಕಲ್ಗಳಲ್ಲೂ ಕೂಡ ಕೆಲವೊಂದು ನಿಗಮಗಳಿಗೆ ವಿನಾಯಿತಿನ ಕೇಳಿದ್ದಾರೆ. ಯಾಕೆ ಕೇಳಿದ್ದಾರೆ ಅಂತಂದ್ರೆ, ಈಗ ಅಗ್ನಿಶಾಮಕ ದಳದಲ್ಲಿರ್ತಕ್ಕಂಥ ಗಾಡಿಗಳು ನೀವು ನೋಡ್ಬೋದು, ಅದು ಯೂಸ್ ಆಗದೆ ಎಲ್ಲೋ ಒಂದು ಸಲ ವರ್ಷದಲ್ಲಿ 4 ಸಲನೋ 5 ಸಲನೋ ಬೆಂಕಿ ಬಿದ್ದಾಗ ಅಥವಾ ಏನಾರು ಅಪಘಾತ ಆದಾಗ ಆ ಟೈಮಲ್ಲಿ ಮಾತ್ರ ಯೂಸ್ ಆಗುತ್ತೆ, ಬಿಟ್ಟರೆ ಎಲ್ಲ ಟೈಮಲ್ಲೂ ಯೂಸ್ ಆಗಲ್ಲ. ಈಗ ಆ್ಯಕ್ಚುಲಿ ಈ ನಿಯಮನ ತರ್ತಾ ಇರೋದು ಏನಕ್ಕೆ ಅಂತಂದರೆ, ತುಂಬ ಪೊಲ್ಯೂಷನ್ ಆಗುತ್ತೆ. ಆ ವೆಹಿಕಲ್ಲು ತನ್ನ ಕೆಪಾಸಿಟಿನ ಕಳ್ಕೊಂಡು ಅವಧಿ ಮೀರಿ ಓಡೋದ್ರಿಂದ ಏನಾಗುತ್ತೆ, ಜಾಸ್ತಿ ಪೊಲ್ಯೂಷನ್ಸ್ ಆಗ್ಬೋದು. ಜೊತೆಗೆ ಗಾಡಿ ಕಂಟ್ರೋಲ್ನ ಕಳ್ಕೊಂಡು ಬ್ರೇಕ್ ಹಿಡಿದೇ ಇರ್ಬೋದು ಅಥವಾ ಆಕ್ಸಿಡೆಂಟ್ ಆಗೋಂಥ ಸಾಧ್ಯತೆಗಳಿರ್ಬೋದು. ಇವೆಲ್ಲ ಉದ್ದೇಶನ ಇಟ್ಕೊಂಡೇನೆ ಹಳೆ ವೆಹಿಕಲ್ಗಳನ್ನ ಸ್ಕ್ರಾಪ್ಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಎಸ್ಪೆಷಲಿ ಇವತ್ತು ನೀವು ಡೆಲ್ಲಿನೆಲ್ಲ ನೋಡ್ತು ಅಂತಂದರೆ ಏರ್ ಕ್ವಾಲಿಟಿ ಇಂಡೆಕ್ಸು ತುಂಬ ಅಂತಂದರೆ ತುಂಬ ಕೆಳಗಡೆ ಹೋಗ್ಬಿಟ್ಟಿದೆ. ಸೊ ಅದು ಯಾವ ಲೆವೆಲ್ಗಾಗಿದೆ ಅಂತಂದರೆ, ಇವತ್ತು ಜನ ಹೊರಗಡೆ ಬಂದು ಓಡಾಡೋಕ್ಕಾಗ್ತಾ ಇಲ್ಲ, ಆ ಲೆವೆಲ್ಗಾಗಿದೆ. ಸೊ ಅದನ್ನೆಲ್ಲನೂ ಕೂಡ ಗಣನೆಯಲ್ಲಿ ತಗೊಂಡೆ ರೂಲ್ಸನ್ನು ತಗೊಂಡ್ಬರ್ಬೇಕು ಅಂತಂದ್ಬಿಟ್ಟು ಮಾಡಿದ್ದಾರೆ. ಆದರೆ ಅಗ್ನಿಶಾಮಕ ಇಲಾಖೆಯಲ್ಲಿ ಕಡಿಮೆ ಬಳಕೆಯಾದ ವಾಹನಗಳಿವೆ, ಅಂಥ ವಾಹನಗಳಿಗೆ ವಿನಾಯಿತಿಯನ್ನು ಕೋರಿ ನಾವು ಕೂಡ ಪತ್ರ ಬರೆದಿದ್ದೇವೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. 15 ವರ್ಷ ಮೀರಿದಂಥ ಬಸ್ಗಳು ನಿಗಮದಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಎಷ್ಟು ಮಟ್ಟಕ್ಕೆ ಸತ್ಯ ಸುಳ್ಳು ಅನ್ನೋದು ನನಗೂ ಗೊತ್ತಿಲ್ಲ. ನಮ್ಮ KSRTC ಬಸ್ಸೇ ತಗೊಳ್ಳಿ ಅಥವಾ BMTC ಬಸ್ಸೇ ತಗೊಳ್ಳಿ, ಯಾವ ಮಟ್ಟ ಹೊಗೆ ಬಿಟ್ಕೊಂಡು ಹೋಗ್ತಾ ಇರ್ತವೆ. ನಮಗೆ ಆ ಥರ ಹೊಗೆ ಬಿಟ್ಕೊಂಡು ಹೋಗ್ಬೇಕಾದ್ರೆ ಅಲ್ಲ, ನಮಗೆ ಮಾತ್ರ RTOದವ್ರು ಈ ಥರ ಎಲ್ಲ ಹಿಡಿದು ಕೇಸ್ ಹಾಕ್ತಾರೆ, ಫೈನ್ ಹಾಕ್ತಾರೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಈ ಗಾಡಿಗಳನ್ನ ಹಿಡಿದ್ರೆ ಫಸ್ಟ್ ಆಫ್ ಆಲ್ ಇನ್ಸೂರೆನ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಜೊತೆಗೆ ಆ ಪೊಲ್ಯೂಷನ್ ಅದು ಬಿಟ್ಕೊಂಡು ಹೋಗೋ ಹೊಗೆ ನೋಡಿದ್ರೆ ಅದಕ್ಕೆ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದೆಯಾ ಅನ್ನೋದು ನಮ್ಮ ತಲೆಯಲ್ಲಿ ಬರುತ್ತೆ. ಇನ್ ಕೇಸ್ ಅಲ್ಲಿ ಪೊಲ್ಯೂಷನ್ ಸರ್ಟಿಫಿಕೇಟ್ ಇದ್ರೂ ಕೂಡ ಯಾವನ್ ಕೊಟ್ಟಿದ್ದಾನೆ ಅದಕ್ಕೆ ಅನ್ನೋದು ಒಂದು ನಮ್ಮ ತಲೆನಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವ್ರು ಹೇಳ್ತಾ ಇರೋ ಪ್ರಕಾರ 15 ವರ್ಷಕ್ಕಿಂತ ಮೀರಿದಂಥ ಬಸ್ಗಳು ನಮ್ಮ ಯಾವುದೇ ಸಾರಿಗೆನಲ್ಲೂ ಇಲ್ಲ ನಿಗಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈಗ ಹಂಗಾದ್ರೆ ಸ್ಕ್ರಾಪಿಂಗ್ ಮಾಡೋಂಥ ಪದ್ಧತಿ ಕರ್ನಾಟಕದಲ್ಲಿ ಮಾತ್ರ ಸಡನ್ ಆಗಿ ತಂದ್ಬಿಟ್ರಾ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬಂತ ಅಂತಂದ್ರೆ ಇಲ್ಲ, ಅದು ಕೇಂದ್ರದಿಂದನೂ ಕೂಡ ಬಂದಿರತಕ್ಕಂಥ ಒಂದು ನೀತಿ. ಸೊ ಏನಪ್ಪಾ ಅದು ಕೇಂದ್ರ ಸರ್ಕಾರದ ನೀತಿ ಅಂತಂದ್ರೆ, ಕೇಂದ್ರ ಸರ್ಕಾರದ ವಾಹನ ಗುಜರಿ ನೀತಿ ಹಳೆಯ ಹೆಚ್ಚು ಮಾಲಿನ್ಯ ಮಾಡುವ ವಾಹನಗಳನ್ನ ಹಂತ ಹಂತವಾಗಿ ತೆಗೆದು ಹಾಕಲು, ಪರಿಸರವನ್ನ ಸುಧಾರಿಸಲು ಮತ್ತು ವಾಹನ ಉದ್ಯಮವನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಾಹನ ಗುಜರಿ ನೀತಿಯನ್ನ ಜಾರಿಗೆ ಮಾಡಿದೆ. 15 ವರ್ಷ ಮೇಲ್ಪಟ್ಟಂತ ಸರ್ಕಾರಿ ವಾಹನಗಳನ್ನ ಗುಜರಿಗೆ ಹಾಕೋದು ಕಡ್ಡಾಯವಾಗಿದೆ. ಆದ್ರೆ 20 ವರ್ಷ ಮೇಲ್ಪಟ್ಟ ಖಾಸಗಿ ವಾಹನಗಳಿಗೆ ಫಿಟ್ನೆಸ್ ಟೆಸ್ಟ್ ಅನ್ನ ಕಡ್ಡಾಯವಾಗಿ ಮಾಡಬೇಕು. ಅದರಲ್ಲಿ ಉತ್ತೀರ್ಣವಾಗದ ವಾಹನಗಳನ್ನ ಗುಜರಿಗೆ ಹಾಕಬೇಕು ಅನ್ನೋ ನಿಯಮ ಇದೆ. ಗುಜರಿಗೆ ಹಾಕಿದವ್ರಿಗೆ ಹೊಸ ನಿಯಮದ ಪ್ರಕಾರ ಏನ್ ಮಾಡ್ತಾರೆ,
ಹೊಸ ವಾಹನ ಏನಾದರೂ ಖರೀದಿ ಮಾಡ್ತೀನಿ ಅಂತಂದಾಗ ಅವ್ರಿಗೆ ತೆರಿಗೆನಲ್ಲಿ ವಿನಾಯಿತಿನ ಕೊಡ್ತಾರೆ, ಪ್ರೋತ್ಸಾಹನ ಕೊಡ್ತಾರೆ. ಸೊ ಇವೆಲ್ಲವೂ ಕೂಡ ಇದೆ. ಮಾಹಿತಿಗಳ ಪ್ರಕಾರ ಬೆಂಗಳೂರು ಒಂದರಲ್ಲೇ 15 ವರ್ಷ ಮೀರಿದಂತ ಗಾಡಿಗಳು ಎಷ್ಟಿದೆ ಅಂತಂದ್ರೆ 37,45,339 ವಾಹನಗಳು ಇದಾವಂತೆ. ಈ ಪೈಕಿ ಬೈಕ್ಗಳ ಸಂಖ್ಯೆ 24,46,372 ಇದ್ರೆ ಕಾರ್ಗಳ ಸಂಖ್ಯೆ ಮಾತ್ರ 7,59,000 ಇದೆ. ಸೊ ಅಲ್ಲಿಗೆ ಲಾರಿ, ಬಸ್ಸು ಸೇರಿದಂತೆ ಇತರ ವಾಹನಗಳನ್ನೆಲ್ಲ ಸೇರಿಸಿದ್ರೆ 5,93,028 ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಏನೇನಪ್ಪ ಆಗುತ್ತೆ ಈಗ ನೆಕ್ಸ್ಟ್ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಬರೋದಾದ್ರೆ ಅಂತಂದ್ರೆ 15 ವರ್ಷ ಏನು ಮೀರಿರ್ತಕ್ಕಂಥ ಸರ್ಕಾರಿ ವಾಹನಗಳನ್ನ ಗುಜರಿಗೆ ಕಡ್ಡಾಯವಾಗಿ ಹಾಕ್ಬಿಡ್ತಾರೆ, ಎಕ್ಸೆಪ್ಟ್ ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿರೋ ವೆಹಿಕಲ್ಗಳನ್ನ ಬಿಟ್ಟು. ಈಗಾಗಲೇ 18,000ಕ್ಕೂ ಹೆಚ್ಚು ಸರ್ಕಾರಿ ವಾಹನಗಳ ರಿಜಿಸ್ಟ್ರೇಷನ್ನೇ ರದ್ದು ಮಾಡ್ತಾ ಇದ್ದಾರೆ, ಅಂದ್ರೆ ರಿನ್ಯೂವಲ್ ಆಗಂತದನ್ನೇ ತಡೆದು ಬಿಡ್ತಾ ಇದ್ದಾರೆ. ಸೊ ಆಟೋಮೆಟಿಕಲಿ ಅದು ಗಾಡಿ ರೋಡ್ ಮೇಲೆ ಓಡಾಡಕ್ ಆಗಲ್ಲ. ಮುಂದಿನ ಹಂತಗಳಲ್ಲಿ ಖಾಸಗಿ ವಾಹನಗಳ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ಸೊ ಈಗೇನು ಖಾಸಗಿ ವಾಹನಗಳಿದೆಯೋ ಅದು 20 ವರ್ಷ ಅಂತಂದ್ರೆ ಈಗೇನು 15 ವರ್ಷ ಇದೆಯಲ್ಲ ಅದ್ರ 5 ವರ್ಷ ವಿನಾಯಿತಿ ಕೊಡ್ತಾರೆ. ಟೋಟಲ್ 20 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್ ನ ತಗೊಬೇಕಾಗಿರುತ್ತೆ. ಅದರಲ್ಲಿ ಪಾಸ್ ಆಗಬೇಕು. ಪಾಸ್ ಆಗಕ್ಕೆ ಏನೇನ್ ಮಾನದಂಡನ ಇಡಬಹುದು ಅಂತಂದ್ರೆ ಹೊಗೆ ಟೆಸ್ಟ್ ಆಗಿರ್ಬೋದು, ಅಥವಾ ಇಂಜಿನ್ ನ ಕ್ಷಮತೆ ಆಗಿರ್ಬೋದು, ಅಥವಾ ಅದ್ರದ್ದು ಗಾಡಿ ಫಿಟ್ನೆಸ್ ಎಲ್ಲ ಹೆಂಗಿದೆ ಅವುಗಳನ್ನೆಲ್ಲ ನೋಡಿ ಕೊಟ್ಟರು ಕೊಡ್ಬೋದು, ಕೊಡದೇ ಇದ್ರು ಕೂಡ ಇರ್ಬೋದು. ಮೇ ಬಿ ಆ ಟೆಸ್ಟ್ ಅಲ್ಲಿ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಆ ಗಾಡಿಗಳನ್ನ ಖಂಡಿತವಾಗಿ ಗುಜರಿಗೆ ಹಾಕ್ಬೇಕಾಗಿ ಬರುತ್ತೆ. ಇನ್ನು 15 ವರ್ಷಗಳಿಗೆ ಸರಿಯಾಗಿ ಮೇಂಟೈನ್ ಮಾಡಿ ಬಳಸಬಹುದು ಈ ಗಾಡಿಗಳನ್ನ. ಆದ್ರೆ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅಂತ ಕಂಡು ಬಂದ್ರೆ ಅವುಗಳನ್ನ ಸ್ಟಾಪ್ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಇದು ಕರ್ನಾಟಕದಲ್ಲ ಅಷ್ಟೇ ಅಲ್ಲ, ಕೇಂದ್ರದಲ್ಲೇ ಆಲ್ರೆಡಿ ಇದನ್ನ ತಂದಿದ್ದು 2021ರಲ್ಲಿ. ಈಗ ಇದು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ನನಗೆ ಗೊತ್ತಿರೋ ಪ್ರಕಾರ ಇದರ ಎಫೆಕ್ಟ್ ಹೆಂಗೆ ಅಂತಂದ್ರೆ ಈಗ ಡೆಲ್ಲಿನಲ್ಲೆಲ್ಲ ಏರ್ ಕ್ವಾಲಿಟಿ ಇಂಡೆಕ್ಸ್ ಎಲ್ಲ ಕಮ್ಮಿ ಆಗಿದೆಯಲ್ಲ, ಅದನ್ನ ರೆಫರೆನ್ಸ್ ತಗೊಂಡು ಮುಂದಕ್ಕೆ ಎಲ್ಲಾ ಸ್ಟೇಟ್ ಗಳನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಆಲ್ಮೋಸ್ಟ್ ಈ ರೂಲ್ಸ್ ಅಂತೂ 100% ಸ್ಟ್ರಿಕ್ಟ್ ಆಗಿ ಬರುತ್ತೆ, ಅದಂತೂ ಕಡ್ಡಾಯ. ಇದೊಂದನ್ನ ನಾವು ಇಟ್ಕೊಬೇಕು. ಈ ನೀತಿನ ತಂದವರು ಯಾರು ಅಂತಂದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಇಂಗ್ಲಿಷ್ ಅಲ್ಲಿ MORTH ಅಂತ ಕರೀತಾರೆ. ಸೊ ಅವರು ಈ ನೀತಿನ ತಗೊಂಡ್ ಬಂದಿರೋದು. ಸೊ ಕೇಂದ್ರ ತಂದಿರೋದ್ರಿಂದ ಈಗ ರಾಜ್ಯ ಸರ್ಕಾರಗಳು ಕೂಡ ಇದನ್ನ ಪಾಲಿಸಬೇಕಾಗತ್ತೆ. ಈಗ ನಾವು ನೋಡ್ತಾ ಇದೀವಲ್ಲ 15 ವರ್ಷ 20 ವರ್ಷ ಈ ತರ ಬ್ರೇಕ್ ಕೊಡ್ತಾ ಇದಾರೆ ಅಂತಂದ್ರೆ 100% ಅದ್ರ ಏಜ್ ಮೇಲೆ ಕನ್ಸಿಡರ್ ಆಗತ್ತಾ ಅಂತ ಕೇಳೋದಾದ್ರೆ ಅದು ಇಲ್ಲ. ಇನ್ ಕೇಸ್ ಏನಾದ್ರು ನನ್ನ ಗಾಡಿ ನಾಳೆ ದಿನ ಏಜ್ ಇದ್ರೂ ಕೂಡ ತುಂಬಾ ಪೊಲ್ಯೂಷನ್ ಆಗ್ತಾ ಇದೆ ಅಥವಾ ಫಿಟ್ನೆಸ್ ಇಲ್ಲ ಅಂತ ಬಂದಾಗ್ಲೂ ಕೂಡ ಅವುಗಳನ್ನ ರಿಜಿಸ್ಟ್ರೇಷನ್ ಮಾಡೋದನ್ನ ಕಡಿಮೆ ಮಾಡಬಹುದು ಅಥವಾ ಅದನ್ನ ಗುಜರಿಗೆ ಹಾಕಿ ಅನ್ನೋಂತ ಒಂದು ಆರ್ಡರ್ ಕೂಡ ಬಂದ್ರು ಬರ್ಬೋದು. ಸೊ ಈಗ ನಮ್ಗೊಂದು ಡೌಟ್ ಬರುತ್ತೆ, ಸರ್ಕಾರಕ್ಕೆ ಯಾಕಪ್ಪ ಈ ನಿಯಮ ತರಬೇಕು, ಇದರಿಂದ ಏನು ಅಂತಂದ್ರೆ ಆಸ್ ಯೂಶುವಲ್ ಮೊದಲೇ ಹೇಳ್ದಂಗೆ ಹೆಚ್ಚು ಹೊಗೆ ಕಾರೋದ್ರಿಂದ ಹೆಚ್ಚು ಕಾರ್ಬನ್ ಎಮಿಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅದು ಆಟೋಮೆಟಿಕಲ್ ಆಗಿ ಪರಿಸರದ ಮೇಲೆ ಏನಾಗುತ್ತೆ ದುಷ್ಪರಿಣಾಮವನ್ನ ಬೀರುತ್ತೆ. ಎರಡನೇದು ಗಾಡಿ ಹಳೇದು ಆಗ್ತಾ 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 ಹೋಗ್ತಿದ್ದಂಗೆ ಫ್ಯೂಲ್ ಕನ್ಸಂಪ್ಷನ್ ನ ಜಾಸ್ತಿ ಮಾಡುತ್ತೆ. ಮೈಲೇಜ್ ಕೊಡೋದು ಕಡಿಮೆ ಆದಾಗ ಈ ಏನು ಫಾಸಿಲ್ ಫ್ಯೂಲ್ಸ್ ಅಂತ ಕರಿತೇವಲ್ಲ ಅಂದ್ರೆ ಈ ಪೆಟ್ರೋಲ್ ಪ್ರಾಡಕ್ಟ್ಸ್ಗಳು ಇವುಗಳನ್ನ ಕನ್ಸ್ಯೂಮ್ ಮಾಡುತ್ತೆ. ಆಟೋಮೆಟಿಕಲಿ ಅದನ್ನ ಜಾಸ್ತಿ ಆಗೋದ್ರಿಂದನೇ ಏನಾಗುತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಇದಕ್ಕೆ ಏನ್ ಮಾಡ್ತಾ ಇರೋದು ಸರ್ಕಾರ, ಇವಾಗ ನೀವು ಇದನ್ನ EV ವೆಹಿಕಲ್ಗಳನ್ನ ಬಳಸಿ ನಿಮ್ಗೆ ಪ್ರೋತ್ಸಾಹ ಧನ ಕೊಡ್ತೀವಿ ಆ ತರ ಈ ತರ ಎಲ್ಲ ಹೇಳ್ತಾ ಇರೋದು. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಈ ಗುಜರಿಗೆ ಹಾಕಿ ನೀವು ಗುಜರಿಗೆ ಹಾಕಿದ ಸರ್ಟಿಫಿಕೇಟ್ ಒಂದನ್ನು ಕೊಡ್ತೀವಿ ನಿಮ್ಗೆ, ಅದನ್ನ ತಗೊಂಡು ನೀವು ಹೊಸ ಗಾಡಿ ತಗೊಂತು ಅಂತಂದ್ರೆ ಆ ಹೊಸ ಗಾಡಿ ಮೇಲೆ ರಿಯಾಯಿತಿ ಇರುತ್ತೆ ಅಂತ. ಸೊ ಇದನ್ನ ಹೆಂಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಕಡೆ ಪೆಟ್ರೋಲ್ ಬಳಕೆನೂ ಕಡಿಮೆ ಆಗಬೇಕು, ಈ ಕಡೆ ಮಾಲಿನ್ಯ ಕಡಿಮೆ ಆಗಬೇಕು, ಅದ್ರ ಜೊತೆಗೆ ಹೊಸ ಉತ್ಪನ್ನಗಳು ಕ್ರಿಯೇಟ್ ಆಗೋದು ಜಾಸ್ತಿ ಆಗಬೇಕು. ಎಲ್ಲರೂ ಹಳೆ ಗಾಡಿಗಳನ್ನೇ ಯೂಸ್ ಮಾಡ್ಕೊಂಡಿತ್ತು ಅಂತಂದರೆ ಹೊಸದಾಗಿ ಉದ್ಯೋಗ ಸೃಷ್ಟಿಯಾಗೋದಲ್ಲಿ, ಹೊಸದಾಗಿ ಕಂಪ್ನಿಗಳು ಬರೋದಲ್ಲಿ. ಸೊ ಅವಾಗ ಏನಾಗುತ್ತೆ ದೇಶಕ್ಕೆ ಆದಾಯ ಬರೋದು ಕಡಿಮೆ ಆಗುತ್ತೆ. ಅವುಗಳನ್ನೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಇದನ್ನು ಮಾಡಿದ್ದಾರೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಉಸಿರಾಟದ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ, ಮಕ್ಕಳಿಗೆ ಮತ್ತು ವೃದ್ಧರಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ. ನಗರಗಳಲ್ಲಿ AQI ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಗಂಭೀರವಾಗಿ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡಬೇಕು ಅನ್ನೋದು ಒಂದು ಬಂದಿದೆ. ಜೊತೆಗೆ ರಸ್ತೆ ಸುರಕ್ಷತೆ ಆಲ್ರೆಡಿ ಹೇಳ್ದಂಗೆ ನಿಮಗೆ ಬ್ರೇಕ್ ಸಮಸ್ಯೆ, ಇಂಜಿನ್ ಕ್ಷಮತೆ ಕಡಿಮೆ ಆಗೋದು, ಅಪಘಾತ ಸಾಧ್ಯತೆ ಜಾಸ್ತಿ ಆಗ್ಬೋದು, ಇವುಗಳನ್ನೆಲ್ಲ ತಡೆಯೋದು. ಅದ್ರ ಜೊತೆಗೆ ಹೊಸ ವಾಹನಗಳಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಗಳು ಬಂದಿದೆ. ಏನು ABS, ಏರ್ ಬ್ಯಾಗು, ಉತ್ತಮ ಸೇಫ್ಟಿ ಸ್ಟ್ಯಾಂಡರ್ಡ್ಸು, ಇವುಗಳನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿ ಕೇಂದ್ರ ಈ ನಿಯಮವನ್ನು ತಗೊಂಡು ಬಂದಿದೆ. ಇನ್ನು ಆರ್ಥಿಕವಾದ ಕಾರಣ ಹೇಳೋದಾದರೆ ಗುಜರಿ ನೀತಿಯಿಂದ ಏನಾಗುತ್ತೆ, ವಾಹನ ಉದ್ಯಮಕ್ಕೆ ಒಂದು ಹೊಸ ಬೂಸ್ಟ್ ಸಿಗುತ್ತೆ. ಅಂದರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಶುರು ಆಗುತ್ತೆ. ರೀಸೈಕ್ಲಿಂಗ್ ಇಂಡಸ್ಟ್ರಿಗೆ ಇದ್ರ ಮುಖಾಂತರ ಕೆಲಸ ಸಿಗುತ್ತೆ. ಗುಜರಿಗೆ ನಾವು ಏನು ಹಾಕ್ತೀವೋ ಆ ಗುಜರಿಗೆ ಹಾಕೋದ್ರಿಂದ ಅಲ್ಲೂ ಒಂದಷ್ಟು ಜನ ಕೆಲಸ ಮಾಡ್ತಾರೆ, ಅವ್ರುಗಳಿಗೆಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ. ಇನ್ನು ಸ್ಟೀಲು ಮತ್ತು ಅಲ್ಯೂಮಿನಿಯಂ ಏನಾಗುತ್ತೆ ಮರುಬಳಕೆ ಆಗುತ್ತೆ. ಇದು ಸರ್ಕಾರದ ಒಂದು ಸರ್ಕ್ಯುಲಾರ್ ಎಕಾನಮಿ ಅಂತ ಕರೀತಾರೆ. ಆ ಒಂದು ಸಿಸ್ಟಮ್ಗೆ ಇದು ಸಖತ್ತಾಗಿ ಯೂಸ್ ಆಗುತ್ತೆ. ಈಗ ಸರ್ಕಾರಗಳು 1000 ನೀತಿಗಳನ್ನ ಮಾಡ್ಬೋದು, ಓಕೆ ನಿಮ್ಮ ಸೇಫ್ಟಿಗೋಸ್ಕರ ಮಾಡ್ತಾ ಇದ್ದೀವಿ, ನಿಮ್ಮ ಸ್ಟ್ಯಾಂಡರ್ಡ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ. ಆದರೆ ಯೋಚನೆ ಮಾಡಿ
ಲಕ್ಷ ಕೊಟ್ಟು ಕಾರ್ ತಗೋತೀವಿ, ಆ ಕಾರ್ ತಗೊಳ್ಳೋದಲ್ಲದೆ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ರೋಡ್ಗೆ ಅಂತ ಸಪ್ರೇಟ್ ಟ್ಯಾಕ್ಸ್ ಕಟ್ತೀವಿ, RTOಗೆ ಅಂತ ಸಪ್ರೇಟ್ ಟ್ಯಾಕ್ಸ್ ಕಟ್ತೀವಿ, ಇದು ಅಲ್ಲದೆ ರೋಡಲ್ಲಿ ಬಂದ್ಬಿಟ್ಟು ಟೋಲನ್ನು ಕೂಡ ಕಟ್ತೀವಿ. ಸೊ ಇಷ್ಟೆಲ್ಲ ಕಟ್ಟಿದ್ರೂ ಕೂಡ ನಮಗೊಂದು ಒಳ್ಳೆ ರೋಡಿನ ವ್ಯವಸ್ಥೆ ಇಲ್ಲ. ಇವತ್ತಿಗೂ ಕೂಡ ನೀವು ನೋಡಿ ಎಷ್ಟೋ ಒಂದು ದೊಡ್ಡ ಸಿಟಿಗಳಲ್ಲಿ ಪಾತ್ ಹೋಲ್ಗಳಿಂದ ಡೆಡ್ ಆಗ್ತಿರ್ತಾರ ಸಂಖ್ಯೆ ಎಷ್ಟಾಗಿದೆ. ಮಂಗಳೂರು, ಬೆಂಗಳೂರು ಈ ಥರ ದೊಡ್ಡ ಸಿಟಿಗಳಲ್ಲೇ ಗುಳಿಗೆ ಬಿದ್ದು ಸತ್ರು ಅಂತ ಹೇಳ್ತಾರೆ. ಸೊ ಈ ನಿಯಮಗಳಲ್ಲೆಲ್ಲ ಹೇಳೋದು ನಿಮ್ಮ ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ. ಆದರೆ ನಿಜವಾಗಲೂ ನಮ್ಮ ಸೇಫ್ಟಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಮಗೊಂದು ಪ್ರಶ್ನೆಯಾಗಿ ಉಳಿದಿದೆ. ನಿಜವಾಗ್ಲೂ ನಮ್ಮ ಪರಿಸರನ ಉಳಿಸ್ಬೇಕು, ನಮ್ಮಲ್ಲಿರ್ತಕ್ಕಂಥ ಒಂದು ಸಮಾಜನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬರೀ ಮೋಟಾರ್ ವೆಹಿಕಲ್ಗಳು ಮಾತ್ರ ಅಲ್ಲ, ಇದ್ರ ಜೊತೆಗೆ ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಕರಪ್ಷನ್ನು ಮಾಡಿಕೊಂಡು ಸರ್ಟಿಫಿಕೇಟ್ನ ತಗೊಂಡು ಈ ಸಿಸ್ಟಮ್ಮಲ್ಲಿ ಅಧಿಕಾರಿಗಳು ವರ್ಗನೂ ಕೂಡ ಹಂಗೇನೇ ಆಗಿದೆ. ಎಲ್ಲನೂ ಕೂಡ ಲಂಚ ಇಸ್ಕೊಂಡು ಏನು ಮಾಡ್ತಾ ಇದ್ದಾರೆ, ಎಲ್ಲ ಸೈನ್ ಹಾಕಿ ಕೊಡ್ತಾ ಇದ್ದಾರೆ. ಸೊ ಈ ಥರ ನಿದರ್ಶನಗಳು ಸಾಕಷ್ಟಿದೆ. ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಇದೆ. ನನಗನ್ಸೋ ಪ್ರಕಾರ ಒಂದು ಬೈಕು ಅಥವಾ ಒಂದು ಕಾರು ಅಂತಂದಾಗ ನಾವು ಒಂದು ಎಮೋಷ್ನಲಾಗಿ ತಗೊಂಡಿರ್ತೀವಿ. ಹಂಗಂತಂದ್ಬಿಟ್ಟು ನಮ್ಮ ಎಮೋಷನ್ ಇದೆ, ಅಯ್ಯೋ ಏನಪ್ಪ ಮಾಡೋದು ಅಂತಂದ್ಬಿಟ್ಟು ಕಾನೂನಿನ ನಿಯಮಗಳನ್ನು ಮೀರಿ ನಾವು ಅದನ್ನು ಓಡಿಸೋಕ್ಕಾಗಲ್ಲ. ನಮಗೆ ಎಮೋಷನ್ ಇತ್ತು ಅಂತಂದರೆ ಅದನ್ನು ಒಂದು ಆಂಟಿಕ್ ಪೀಸ್ ಥರ ಇಟ್ಕೋಬೇಕು. ಸೊ ಈಗ ಹೆಂಗೆ ನಾವು ಕಲೆಕ್ಷನ್ಸ್ ಎಲ್ಲ ಮಾಡಿ ಇಟ್ಕೋತೀವಲ್ಲ ಗಾಡಿಗಳದು, ಆ ಥರ ಮಾಡಿ ಇಟ್ಕೊಬೇಕಾಗತ್ತೆ. ಅದರ ಹ್ಯಾಂಡಲ್ಲಿ ನಾವು ಈ ಥರ ಪ್ರಶ್ನೆಗಳನ್ನ ಕೂಡ ಮಾಡಬೇಕು. ಬೇರೆ ಸೆಕ್ಟರ್ಗಳಲ್ಲೂ ಕೂಡ ನೀವು ಎಷ್ಟು ಕಠಿಣವಾದ ನಿಯಮಗಳನ್ನು ತಗೊಂಡ್ಬಂದಿದ್ದೀರಾ, ಯಾವುದಕ್ಕೆ? ಪರಿಸರನ ಉಳಿಸೋಕ್ಕೆ. ಅದೇ ಜೊತೆಗೆ ನಮ್ಮ ಸೇಫ್ಟಿಗೋಸ್ಕರ ಇಷ್ಟೆಲ್ಲ ಸ್ಟ್ಯಾಂಡರ್ಡ್ ತಂದವರು ಒಂದು ಒಳ್ಳೆ ರೋಡ್ ವ್ಯವಸ್ಥೆನ ನೀವು ಯಾಕೆ ನಮ್ಗೆ ಹಾಕೊಟ್ಟಿಲ್ಲ ಅನ್ನೋ ಒಂದು ಕ್ವಶನ್ನ ನಾವು ರೈಸ್ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಸಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಇದೇ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಭಾರತಾಂಬೆನ ತುಂಬಿ ತುಳುಕ್ತಾರೆ ಅಂತ ನನಗನ್ಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಜೊತೆಗೆ ನಿಮ್ಮ ಹತ್ರ ಸಿಗ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿಕೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ